ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ಕಾಲವೇ ಕೂಡಿ ಬರ್ತಿಲ್ಲ. ಎಲೆಕ್ಷನ್ಗೆ ನಾವು ರೆಡಿ ಅಂತ ಆಯೋಗವೇ ಮುಂದೆ ಬಂದರೂ ಕೂಡ ಸರ್ಕಾರಕ್ಕೆ ಮನಸ್ಸಿಲ್ಲ. ಇದೀಗ ರಾಜ್ಯ ಸರ್ಕಾರದ ಪರ ಸುಪ್ರೀಂ ಕೋರ್ಟ್ ಸಹ ನಿಂತಿದ್ದು ಆಗಸ್ಟ್ 30ರೊಳಗಡೆ ಗಡುವನ್ನ ವಿಸ್ತರಿಸಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಜೂನ್ನಲ್ಲಿ ನಡೆಯಲ್ಲ ಗ್ರೇಟರ್ ಬೆಂಗಳೂರು ಎಲೆಕ್ಷನ್. ಆಗಸ್ಟ್ 31ರವರೆಗೆ ಗಡುವು ವಿಸ್ತರಿಸಿದ ಸುಪ್ರೀಂ ಕೋರ್ಟ್. ಜಿಬಿಎ ಚುನಾವಣೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ಪಾರಾಗಿದೆ. ಜೂನ್ 30ರೊಳಗೆ ಚುನಾವಣೆ ನಡೆಸಬೇಕು ಅಂತ ಈ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು. ರಾಜ್ಯ ಚುನಾವಣಾ ಆಯೋಗ ಸಹ ಎಲೆಕ್ಷನ್ಗೆ ಸಕಲ ಸಿದ್ದತೆ ಮಾಡಿಕೊಂಡಿದ್ದು ಜೂನ್ 21ರಿಂದ 25ರೊಳಗೆ ಚುನಾವಣೆ ನಡೆಸೋಕೆ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿತ್ತು. ಆದರೆ ಇಂದು ಎಲ್ಲವೂ ಬದಲಾಗಿದೆ. ಹೌದು, ಮೇಲ್ನೋಟಕ್ಕೆ ನಾವು ಜಿಬಿಎ ಎಲೆಕ್ಷನ್ಗೆ ಸಜ್ಜು ಎಂಬಂತೆ ತೋರಿಸಿಕೊಂಡಿದ್ದ ರಾಜ್ಯ ಸರ್ಕಾರ ಆಯುಕ್ತರ ಮೂಲಕ ಮತದಾರರ ಪಟ್ಟಿಯನ್ನು ರಿಲೀಸ್ ಮಾಡಿಸಿತ್ತು. ಆದರೆ ಸುರ್ಜೇವಾಲಾ ಜೊತೆ ಸಿಎಂ ಡಿಸಿಎಂ ನಡೆಸಿದ ದಿಢೀರ್ ಸಭೆ ಬಳಿಕ ಸರ್ಕಾರದ ಮನಸ್ಸು ಬದಲಾಗಿದ್ದು ಸೆಪ್ಟೆಂಬರ್ ತನಕ ತಾವು ಚುನಾವಣೆ ನಡೆಸೋಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು. ರಾಜ್ಯ ಸರ್ಕಾರದ ಅರ್ಜಿ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಿದ್ದು ಸೆಪ್ಟೆಂಬರ್ 30ರವರೆಗೆ ಸಮಯ ಕೊಡುವಂತೆ ಸರ್ಕಾರದ ಪರ ವಕೀಲರು ವಾದ ಮಾಡಿದ್ರು. ಮಳೆಗಾಲ, ಜಾತಿಗಣತಿಯ ಕಾರಣವೊಡ್ಡಿ ಸರ್ಕಾರ 3 ತಿಂಗಳು ಚುನಾವಣೆ ಮುಂದೂಡಲು ಮನವಿ ಮಾಡಿತ್ತು. ಆದರೆ ಸೆಪ್ಟೆಂಬರ್ವರೆಗೆ ಸಮಯ ಕೊಡಲು ಸಾಧ್ಯವಿಲ್ಲ ಎಂದಿರೋ ನ್ಯಾಯಪೀಠ ಆಗಸ್ಟ್ 31ರ ಒಳಗೆ ಚುನಾವಣೆ ನಡೆಸಬೇಕು, ಇದು ಅಂತಿಮ ಗಡುವು ಎಂದು ಹೇಳಿದೆ. ಅಧಿಕಾರಿಗಳ ಕೊರತೆ ಇದೆ, ಸಿಬ್ಬಂದಿಯ ಕೊರತೆ ಇದೆ. ಚುನಾವಣೆಗೆ ಅವಶ್ಯಕ ಇರುವಂತಹ ಎಲ್ಲ ಲಾಜಿಸ್ಟಿಕಲ್ ಸಪೋರ್ಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ನಾವು ಮನವಿಯನ್ನ ಚುನಾವಣಾ ಆಯೋಗಕ್ಕೂ ಕೂಡ ಸಲ್ಲಿಸಿದ್ವಿ. ಅದರ ನಂತರ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದರ ಆಧಾರದ ಮೇಲೆ ನಮ್ಗೆ ಕಾಲಾವಕಾಶ ಕೊಡಿ ಅಂತ ಕೂಡ ಕೇಳಿದ್ವಿ. ಇವತ್ತು ನಾವು ಕೇಳಿದ್ದು 30 ಸೆಪ್ಟೆಂಬರ್ವರೆಗೂ, ಅವರು 31 ಆಗಸ್ಟ್ವರೆಗೂ ಕೊಟ್ಟಿದ್ದಾರೆ. 2 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಚುನಾವಣೆಯನ್ನ ನಡೆಸಿ ಅದರೊಳಗಡೆ ಅಂತ ಹೇಳುವಂತ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಜಿಬಿಎ ಎಲೆಕ್ಷನ್ ಮುಂದೂಡಿಕೆಗೆ ಸರ್ಕಾರ ಸಮರ್ಥನೆ ಮಾಡಿದೆ. ಆದರೆ ಜಿಬಿಎ ಚುನಾವಣೆ ನಡೆದ್ರೆ ಕಾಂಗ್ರೆಸ್ ಗೆಲ್ಲಲ್ಲ, ಈ ಕಾರಣದಿಂದಲೇ ನಾಟಕವಾಡ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಸರ್ಕಾರ ಮಾಡಿರುವಂತಹ ಸರ್ವೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆಲ್ಲಲ್ಲ ಅಂತ ಬಂದಿದೆ. ಅದಕ್ಕೋಸ್ಕರ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಯಾವಾಗ ಗೆಲ್ತತೆ ಅಂತ ಏನೋ ಸರ್ವೆ ಬರ್ತತೋ ಗೊತ್ತಿಲ್ಲ, ಅದಂತೂ ಬರಲ್ಲ. ಬೆಂಗಳೂರು ಮಹಾನಗರ ಪಾಲಿಕೆ ಯಾವತ್ತು ಇವರು ಓಡ್ ಮಾಡಿದ್ರು, ಕೆಂಪೇಗೌಡರಿಗೆ ದ್ರೋಹ ಬಗೆದ್ರು, ಇಲ್ಲಿ ಅಭಿವೃದ್ಧಿ ಕಸದ ರಾಶಿ ರಾಶಿ ಬಿತ್ತು, ಮತ್ತೆ ಕಮಿಷನ್ ಹೊಡೆಯಕ್ಕೆ ಶುರು ಮಾಡಿದ್ರು. ಬೆಂಗಳೂರಲ್ಲಿ ಎಲ್ಲದಕ್ಕೂ ಕಮಿಷನ್ 60% ಕಮಿಷನ್ ಯಾವಾಗ ಮಾಡಿದ್ರು ಅವತ್ತೇ ಬೆಂಗಳೂರು ಜನ ಇವರನ್ನ ತಿರಸ್ಕಾರ ಮಾಡಿದ್ದಾರೆ. 100% ಬೆಂಗಳೂರು ಕಾರ್ಪೊರೇಷನ್ ಯಾವತ್ತನ ಮಾಡಲಿ ಬಿಜೆಪಿನೇ ಗೆಲ್ಲದು. ಈ ಸರ್ಕಾರ ಚುನಾವಣೆಗೆ ಎದುರಿ ಈ ರೀತಿಯಾದಂತ ಒಂದು ಅಫಿಡವಿಟ್ ಅನ್ನು ಹಾಕಿದ್ದಾರೆ. ರಾಜ್ಯದ ಸಿದ್ದರಾಮಯ್ಯ ಸರ್ಕಾರದ ನಡೆ ಬಗ್ಗೆ ಕಿಡಿಕಾರಿರುವ ವಕೀಲ ರಂಗನಾಥ್, ಸುಪ್ರೀಂ ಕೋರ್ಟ್ ಆದೇಶವನ್ನ ಸರ್ಕಾರ ಹಾಗೂ ಚುನಾವಣಾ ಆಯೋಗ ಮಾರ್ಪಾಡು ಮಾಡಿದೆ, ಇದೆಲ್ಲವೂ ಷಡ್ಯಂತ್ರ ಅಂದ್ರು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಹೇಳುತ್ತೆ, ಯಾವುದೇ ಈ ಕಾರಣಗಳು ಅಡ್ಡಿ ಆಗಬಾರದು. ಚುನಾವಣೆ ನಡೆಸಲಿಕ್ಕೆ ಜನಗಣತಿ ಇರ್ಬೋದು, SIR ಇರ್ಬೋದು, ವಾರ್ಡ್ ವಿಂಗಡಣೆ ಇರ್ಬೋದು, ರಿಸರ್ವೇಶನ್ ಇರ್ಬೋದು, ಯಾವುದೇ ಸಂದರ್ಭನೂ ಸಹ ಚುನಾವಣೆ 5 ವರ್ಷ ನಂತರ ಮುಂದೂಡಲು ಅವಕಾಶ ಇಲ್ಲ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಿವೆ. ಈಗಿದ್ದಾಗ ಜನಗಣತಿ, ಜಾತಿಗಣತಿ ಮತ್ತೆ ಇನ್ನೊಂದು ಇಲ್ಲಿ ಚೇಂಜ್ ಆಫ್ ಮುಖ್ಯಮಂತ್ರಿ ಪಟ್ಟ ಬದಲಾಯ್ತದೆ, ಇನ್ನೊಂದು ಮಳೆ ಬರ್ತದೆ, ಇವೆಲ್ಲ ಕಾರಣ ಹೇಳಬಾರದು ಅಂತ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಹೇಳುತ್ತೆ. ರಾಜಕೀಯ ಆರೋಪ ಪ್ರತ್ಯಾರೋಪ ಏನೇ ಇರಲಿ, ಜೂನ್ನಲ್ಲಿ ಬೆಂಗಳೂರಿನ ಚುನಾವಣೆ ನಡೆಯಲ್ಲ ಅನ್ನೋದು ಸತ್ಯ. ಹೋಗ್ಲಿ, ಆಗಸ್ಟ್ 31ರೊಳಗಾದ್ರೂ ಎಲೆಕ್ಷನ್ ನಡೆಯುತ್ತಾ ಅಂದ್ರೆ ಅದಕ್ಕೂ ಸ್ಪಷ್ಟ ಉತ್ತರ ಸರ್ಕಾರದ ಬಳಿಯೂ ಇಲ್ಲ. ಕ್ಯಾಮರಾಮನ್ ಕೃಷ್ಣ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅದ್ಯಾಕೋ ಏನೋ
ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ಕಾಲವೇ ಕೂಡಿ ಬರ್ತಿಲ್ಲ. ಎಲೆಕ್ಷನ್ಗೆ ನಾವು ರೆಡಿ ಅಂತ ಆಯೋಗವೇ ಮುಂದೆ ಬಂದರೂ ಕೂಡ ಸರ್ಕಾರಕ್ಕೆ ಮನಸ್ಸಿಲ್ಲ. ಇದೀಗ ರಾಜ್ಯ ಸರ್ಕಾರದ ಪರ ಸುಪ್ರೀಂ ಕೋರ್ಟ್ ಸಹ ನಿಂತಿದ್ದು ಆಗಸ್ಟ್ 30ರೊಳಗೆ ಗಡುವನ್ನ ವಿಸ್ತರಿಸಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಜೂನ್ನಲ್ಲಿ ನಡೆಯಲ್ಲ ಗ್ರೇಟರ್ ಬೆಂಗಳೂರು ಎಲೆಕ್ಷನ್. ಆಗಸ್ಟ್ 31ರವರೆಗೆ ಗಡುವು ವಿಸ್ತರಿಸಿದ ಸುಪ್ರೀಂ ಕೋರ್ಟ್. ಜಿಬಿಎ ಚುನಾವಣೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಪಾರಾಗಿದೆ. ಜೂನ್ 30ರೊಳಗೆ ಚುನಾವಣೆ ನಡೆಸಬೇಕು ಅಂತ ಈ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು. ರಾಜ್ಯ ಚುನಾವಣಾ ಆಯೋಗ ಸಹ ಎಲೆಕ್ಷನ್ಗೆ ಸಕಲ ಸಿದ್ದತೆ ಮಾಡಿಕೊಂಡಿದ್ದು ಜೂನ್ 21ರಿಂದ 25ರೊಳಗೆ ಚುನಾವಣೆ ನಡೆಸೋಕೆ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿತ್ತು. ಆದರೆ ಇಂದು ಎಲ್ಲವೂ ಬದಲಾಗಿದೆ. ಹೌದು, ಮೇಲ್ನೋಟಕ್ಕೆ ನಾವು ಜಿಬಿಎ ಎಲೆಕ್ಷನ್ಗೆ ಸಜ್ಜು ಎಂಬಂತೆ ತೋರಿಸಿಕೊಂಡಿದ್ದ ರಾಜ್ಯ ಸರ್ಕಾರ ಆಯುಕ್ತರ ಮೂಲಕ ಮತದಾರರ ಪಟ್ಟಿಯನ್ನು ರಿಲೀಸ್ ಮಾಡಿಸಿತ್ತು. ಆದರೆ ಸುರ್ಜೇವಾಲಾ ಜೊತೆ ಸಿಎಂ ಡಿಸಿಎಂ ನಡೆಸಿದ ದಿಢೀರ್ ಸಭೆ ಬಳಿಕ ಸರ್ಕಾರದ ಮನಸ್ಸು ಬದಲಾಗಿದ್ದು ಸೆಪ್ಟೆಂಬರ್ ತನಕ ತಾವು ಚುನಾವಣೆ ನಡೆಸೋಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು. ರಾಜ್ಯ ಸರ್ಕಾರದ ಅರ್ಜಿ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಿದ್ದು ಸೆಪ್ಟೆಂಬರ್ 30ರವರೆಗೆ ಸಮಯ ಕೊಡುವಂತೆ ಸರ್ಕಾರದ ಪರ ವಕೀಲರು ವಾದ ಮಾಡಿದ್ರು. ಮಳೆಗಾಲ ಜಾತಿಗಣತಿಯ ಕಾರಣವೊಡ್ಡಿ ಸರ್ಕಾರ 3 ತಿಂಗಳು ಚುನಾವಣೆ ಮುಂದೂಡಲು ಮನವಿ ಮಾಡಿತ್ತು. ಆದರೆ ಸೆಪ್ಟೆಂಬರ್ವರೆಗೆ ಸಮಯ ಕೊಡಲು ಸಾಧ್ಯವಿಲ್ಲ ಎಂದಿರೋ ನ್ಯಾಯಪೀಠ ಆಗಸ್ಟ್ 31ರ ಒಳಗೆ ಚುನಾವಣೆ ನಡೆಸಬೇಕು, ಇದು ಅಂತಿಮ ಗಡುವು ಎಂದು ಹೇಳಿದೆ. ಅಧಿಕಾರಿಗಳ ಕೊರತೆ ಇದೆ, ಸಿಬ್ಬಂದಿಯ ಕೊರತೆ ಇದೆ, ಚುನಾವಣೆಗೆ ಅವಶ್ಯಕ ಇರುವಂತ ಎಲ್ಲ ಲಾಜಿಸ್ಟಿಕಲ್ ಸಪೋರ್ಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ನಾವು ಮನವಿಯನ್ನ ಚುನಾವಣಾ ಆಯೋಗಕ್ಕೂ ಕೂಡ ಸಲ್ಲಿಸಿದ್ವಿ. ಅದರ ನಂತರ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದರ ಆಧಾರದ ಮೇಲೆ ನಮ್ಗೆ ಕಾಲಾವಕಾಶ ಕೊಡಿ ಅಂತ ಕೂಡ ಕೇಳಿದ್ವಿ. ಇವತ್ತು ನಾವು ಕೇಳಿದ್ದು 30 ಸೆಪ್ಟೆಂಬರ್ವರೆಗೂ, ಅವರು 31 ಆಗಸ್ಟ್ವರೆಗೂ ಕೊಟ್ಟಿದ್ದಾರೆ. 2 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಚುನಾವಣೆಯನ್ನ ನಡೆಸಿ ಅದರೊಳಗಡೆ ಅಂತ ಹೇಳುವಂತ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಜಿಬಿಎ ಎಲೆಕ್ಷನ್ ಮುಂದೂಡಿಕೆಗೆ ಸರ್ಕಾರ ಸಮರ್ಥನೆ ಮಾಡಿದೆ. ಆದರೆ ಜಿಬಿಎ ಚುನಾವಣೆ ನಡೆದ್ರೆ ಕಾಂಗ್ರೆಸ್ ಗೆಲ್ಲಲ್ಲ, ಈ ಕಾರಣದಿಂದಲೇ ನಾಟಕವಾಡ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಸರ್ಕಾರ ಮಾಡಿರುವಂತಹ ಸರ್ವೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆಲ್ಲಲ್ಲ ಅಂತ ಬಂದಿದೆ. ಅದಕ್ಕೋಸ್ಕರ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಯಾವಾಗ ಗೆಲ್ತತೆ ಅಂತ ಏನೋ ಸರ್ವೆ ಬರ್ತತೋ ಗೊತ್ತಿಲ್ಲ, ಅದಂತೂ ಬರಲ್ಲ. ಬೆಂಗಳೂರು ಮಹಾನಗರ ಪಾಲಿಕೆ ಯಾವತ್ತು ಇವರು ಓಡ್ ಮಾಡಿದ್ರು, ಕೆಂಪೇಗೌಡರಿಗೆ ದ್ರೋಹ ಬಗೆದ್ರು, ಇಲ್ಲಿ ಅಭಿವೃದ್ಧಿ ಕಸದ ರಾಶಿ ರಾಶಿ ಬಿತ್ತು, ಮತ್ತೆ ಕಮಿಷನ್ ಹೊಡಿಯಕ್ಕೆ ಶುರು ಮಾಡಿದ್ರು. ಬೆಂಗಳೂರಲ್ಲಿ ಎಲ್ಲದಕ್ಕೂ ಕಮಿಷನ್ 60% ಕಮಿಷನ್ ಯಾವಾಗ ಮಾಡಿದ್ರು ಅವತ್ತೇ ಬೆಂಗಳೂರು ಜನ ಇವರನ್ನ ತಿರಸ್ಕಾರ ಮಾಡಿದ್ದಾರೆ. 100% ಬೆಂಗಳೂರು ಕಾರ್ಪೊರೇಷನ್ ಯಾವತ್ತನ ಮಾಡಲಿ ಬಿಜೆಪಿನೇ ಗೆಲ್ಲದು. ಈ ಸರ್ಕಾರ ಚುನಾವಣೆಗೆ ಎದುರಿ ಈ ರೀತಿಯಾದಂತ ಒಂದು ಅಫಿಡವಿಟ್ ಅನ್ನು ಹಾಕಿದ್ದಾರೆ. ರಾಜ್ಯದ ಸಿದ್ದರಾಮಯ್ಯ ಸರ್ಕಾರದ ನಡೆ ಬಗ್ಗೆ ಕಿಡಿಕಾರಿರುವ ವಕೀಲ ರಂಗನಾಥ್, ಸುಪ್ರೀಂ ಕೋರ್ಟ್ ಆದೇಶವನ್ನ ಸರ್ಕಾರ ಹಾಗೂ ಚುನಾವಣಾ ಆಯೋಗ ಮಾರ್ಪಾಡು ಮಾಡಿದೆ, ಇದೆಲ್ಲವೂ ಷಡ್ಯಂತ್ರ ಅಂದ್ರು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಹೇಳುತ್ತೆ, ಯಾವುದೇ ಈ ಕಾರಣಗಳು ಅಡ್ಡಿ ಆಗಬಾರದು ಚುನಾವಣೆ ನಡೆಸಲಿಕ್ಕೆ. ಜನಗಣತಿ ಇರ್ಬೋದು, SIR ಇರ್ಬೋದು, ವಾರ್ಡ್ ವಿಂಗಡಣೆ ಇರ್ಬೋದು, ರಿಸರ್ವೇಶನ್ ಇರ್ಬೋದು, ಯಾವುದೇ ಸಂದರ್ಭನೂ ಸಹ ಚುನಾವಣೆ 5 ವರ್ಷ ನಂತರ ಮುಂದೂಡಲು ಅವಕಾಶ ಇಲ್ಲ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಿವೆ. ಈಗಿದ್ದಾಗ ಜನಗಣತಿ, ಜಾತಿಗಣತಿ ಮತ್ತೆ ಇನ್ನೊಂದು ಇಲ್ಲಿ ಚೇಂಜ್ ಆಫ್ ಏನು ಮುಖ್ಯಮಂತ್ರಿ ಪಟ್ಟ ಬದಲಾಯ್ತದೆ, ಇನ್ನೊಂದು ಮಳೆ ಬರ್ತದೆ, ಇವೆಲ್ಲ ಕಾರಣ ಹೇಳಬಾರದು ಅಂತ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಹೇಳುತ್ತೆ. ರಾಜಕೀಯ ಆರೋಪ ಪ್ರತ್ಯಾರೋಪ ಏನೇ ಇರಲಿ, ಜೂನ್ನಲ್ಲಿ ಬೆಂಗಳೂರಿನ ಚುನಾವಣೆ ನಡೆಯಲ್ಲ ಅನ್ನೋದು ಸತ್ಯ. ಹೋಗ್ಲಿ, ಆಗಸ್ಟ್ 31ರೊಳಗಾದ್ರೂ ಎಲೆಕ್ಷನ್ ನಡೆಯುತ್ತಾ ಅಂದ್ರೆ ಅದಕ್ಕೂ ಸ್ಪಷ್ಟ ಉತ್ತರ ಸರ್ಕಾರದ ಬಳಿಯೂ ಇಲ್ಲ. ಕ್ಯಾಮರಾಮನ್ ಕೃಷ್ಣ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.